ಶಿವಪುರದ ಜನರಿಗೆ ಈ ಹಳೆಯ ಮನೆ ಕೇವಲ ನಿವಾಸವಲ್ಲ, ಅದೊಂದು ದೇವಾಲಯ. ಅದಕ್ಕೆ ಕಾರಣ ಶಾಂತಪ್ಪನವರು. ಅವರ ಬಳಿಯಿದ್ದದ್ದು ಬೆಟ್ಟದಷ್ಟು ಜ್ಞಾನ ಮತ್ತು ಒಬ್ಬ ಅನಾಥ ಹುಡುಗ ರಾಮು. ರಾಮು ಅವರಿಗೆ ಕೇವಲ ಸೇವಕನಲ್ಲ, ಮಗನಿಗಿಂತ. ರಾಮು, ಇಷ್ಟು ಬೆಳ್ಳಂಬೆಳಗ್ಗೆ ಕಾಡಿಗೋಗಿದ್ದೀಯಾ ಮಗನೇ? ನಿನ್ನ ದೇಹದ ಬಗ್ಗೆಯೂ ಸ್ವಲ್ಪ ಗಮನ ಇರ್ಲಿ. ನನಗೇನೂ ಆಗಲ್ಲ ಗುರುಗಳೇ, ನಿಮ್ಮ ಸೇವೆ ಮಾಡುವುದೇ ನನ್ನ ಭಾಗ್ಯ. ನೀವು ಈ ಅನಾಥನಿಗೆ ಆಶ್ರಯ ಕೊಟ್ಟಿದ್ದೀರಿ, ನನ್ನನ್ನು ಮನುಷ್ಯನನ್ನಾಗಿ ಮಾಡಿದ್ದೀರಿ. ಇದಕ್ಕಿಂತ ದೊಡ್ಡ ಕೆಲಸ ನನಗೇನಿದೆ? ಜಗಲಿಯ ಮೇಲೆ ಕುಳಿತು ಕಷಾಯ ಕುಡಿಯುತ್ತಿದ್ದ ಆ ಕ್ಷಣದಲ್ಲೂ ರಾಮುವಿನ ಮನಸ್ಸು ನೆಮ್ಮದಿಯಾಗಿರಲಿಲ್ಲ. ಹರಿದ ಚಪ್ಪಲಿ, ಶಿಥಿಲಗೊಂಡ ಮನೆಯ ಗೋಡೆಗಳು ಅವನಿಗೆ ತನ್ನ ಅಸಹಾಯಕತೆಯನ್ನು ಪದೇ ಪದೇ ನೆನಪಿಸುತ್ತಿದ್ದವು. ನೋಡು ರಾಮು, ಪ್ರಕೃತಿಯನ್ನು ನೋಡಿ ಕಲಿ. ಮರ ತನಗಾಗಿ ಏನನ್ನೂ ಇಟ್ಟುಕೊಳ್ಳುವುದಿಲ್ಲ. ಮನುಷ್ಯನಿಗೆ ಎಷ್ಟು ಸಿಕ್ಕರೂ ಸಾಲದು ಎಂಬ ಹಪಹಪಿ ಇರಬಾರದು. ತೃಪ್ತಿ ಎಂಬುದು ನಮ್ಮ ಮನಸ್ಸಿನಲ್ಲಿದೆ. ಗುರುಗಳೇ, ನಿಮ್ಮ ಮಾತುಗಳು ಕೇಳಲು ಸುಂದರವಾಗಿವೆ. ಆದರೆ ಈ ಹರಿದ ಬಟ್ಟೆ, ಈ ಖಾಲಿ ಹೊಟ್ಟೆ ತೃಪ್ತಿಯ ಬಗ್ಗೆ ಯೋಚಿಸಲು ಬಿಡುವುದಿಲ್ಲವಲ್ಲ. ನಮ್ಮ ಹಳ್ಳಿಯ ಜನರಿಗೆ ಅನ್ನವೇ ದೇವರು. ಅಲ್ಲಿ ತತ್ವಗಳ ಬೆಲೆ ಏನು? ತಪ್ಪು ತಿಳ್ಕೋಬೇಡ ರಾಮು. ಬಡತನ ಎಂಬುದು ಶಾಪವಲ್ಲ, ಅದೊಂದು ಪರೀಕ್ಷೆ. ಕೈಯಲ್ಲಿ ಕಾಸಿಲ್ಲದವನು ಬಡವನಲ್ಲ, ಹೃದಯದಲ್ಲಿ ದಯೆಯಿಲ್ಲದವನು ನಿಜವಾದ ಬಡವ. ಪ್ರಾಮಾಣಿಕತೆ ಎಂಬುದು ಸುಡುವ ಬೆಂಕಿಯಿದ್ದಂತೆ, ಅದು ನಿನ್ನನ್ನು ಶುದ್ಧಗೊಳಿಸುತ್ತದೆ. ಶಾಂತಪ್ಪನವರು ಮಾತು ಮುಗಿಸಿ ದೇವರ ಕೋಣೆಯತ್ತ ಹೋಗುತ್ತಾರೆ. ಗುರುಗಳ ಮಾತು ರಾಮನ ಕಿವಿಗೆ ಬೀಳುತ್ತಿತ್ತೇ ಹೊರತು ಮನಸ್ಸಿಗೆ ಇಳಿಯುತ್ತಿರಲಿಲ್ಲ. ಅವನಿಗೆ ಬೇಕಾಗಿದ್ದು ತತ್ವಗಳಲ್ಲ, ತನಗೆ ಸಿಗದ ಐಷಾರಾಮಿ ಜೀವನ. ಅವನ ಆಸೆಯೆಂಬ ಬೆಂಕಿಗೆ ಈಗಷ್ಟೇ ಸಣ್ಣ ಕಿಡಿ ಬಿದ್ದಿತ್ತು. ಇಷ್ಟು ಜ್ಞಾನವಿದ್ದರೂ ನೀವು ಬಡವರಾಗಿಯೇ ಉಳಿದಿದ್ದೀರಿ ಗುರುಗಳೇ. ಆದರೆ ನನಗೆ ಈ ಬಡತನ ಸಾಕು. ಹೊಟ್ಟೆ ಹಸಿದಾಗ ನಿಮ್ಮ ಮಂತ್ರಗಳು ಅನ್ನ ಕೊಡಲಾರವು. ಈ ಜಗತ್ತಿನಲ್ಲಿ ಬಲವಂತನೇ ಬದುಕುತ್ತಾನೆ, ಹಣವಂತನೇ ಆಳುತ್ತಾನೆ. ನನಗೂ ಆ ಅವಕಾಶ ಸಿಗುವ ದಿನ ಹತ್ತಿರವಿದೆಯೇ? ಆಕಾಶ ಕಪ್ಪಾಗುತ್ತಿದೆ. ಪ್ರಕೃತಿ ಮುಂಬರುವ ಬಿರುಗಾಳಿಯ ಮುನ್ಸೂಚನೆ ನೀಡುತ್ತಿದೆ. ಬೀಳುತ್ತಿರುವ ಮಳೆಹನಿಗಳು ಕೇವಲ ಭೂಮಿಯನ್ನ ತಣಿಸುತ್ತಿಲ್ಲ, ರಾಮುನ ಮನಸ್ಸಿನಲ್ಲಿದ್ದ ದುರಾಸೆಯ ಕಿಚ್ಚನ್ನು ಬಡಿದೆಬ್ಬಿಸುತ್ತಿವೆ. ಈ ಗುಡುಗಿನ ಆರ್ಭಟದಲ್ಲಿ ನಂಬಿಕೆಯ ದೀಪವೊಂದು ನಂದಿ ಹೋಗುವ ಸಮಯ ಹತ್ತಿರವಾಗುತ್ತಿದೆ. ರಾಮು, ಒಳಗಡೆ ಬಾ. ಇಂದು ನಿನಗೆ ಒಂದು ಸತ್ಯವನ್ನು ತೋರಿಸುವ ಸಮಯ ಬಂದಿದೆ. ಇಷ್ಟು ದಿನ ನೀನು ಇದನ್ನು ನೋಡುವ ಅರ್ಹತೆ ಗಳಿಸಿದ್ದೀಯಾ ಎಂದು ಕಾಯುತ್ತಿದ್ದೆ. ಅರ್ಹತೆಯ? ಗುರುಗಳೇ, ಈ ಕತ್ತಲೆ ಕೋಣೆಯಲ್ಲಿ ಅಂತಹದ್ದೇನಿದೆ? ನಾನಿಲ್ಲಿ ಹಳೆಯ ಪುಸ್ತಕಗಳು ಮಾತ್ರ ಇವೆ ಅನ್ಕೊಂಡಿದ್ದೆ. ಕೋಣೆಯ ಮೂಲೆ ಮೂಲೆಯಲ್ಲೂ ನಿಗೂಢತೆ ಅಡಗಿದೆ. ಧೂಳು ಹಿಡಿದ ಹಳೆಯ ತಾಳೆಗರಿಗಳು ಕಾಲದ ಕಥೆಯನ್ನ ಹೇಳುತ್ತಿದ್ದರೆ, ಮಧ್ಯದಲ್ಲಿರುವ ಆ ಕೆಂಪು ಬಟ್ಟೆ ಹೊದಿಸಿದ ಪೆಟ್ಟಿಗೆ ಯಾವುದೋ ಮಹಾನ್ ರಹಸ್ಯವನ್ನ ತನ್ನ ಒಡಲಲ್ಲಿ ಬಚ್ಚಿಟ್ಟುಕೊಂಡಿದೆ. ಅದರ ಮೇಲಿರುವ ಆ ಸರ್ಪದ ಕೆತ್ತನೆಗಳು ಎಚ್ಚರಿಸುತ್ತಿವೆ. ಈ ಪೆಟ್ಟಿಗೆ ಕೇವಲ ಸಂಪತ್ತಲ್ಲ, ಅದೊಂದು ಪರೀಕ್ಷೆ. ರಾಮು, ಇದು ನಮ್ಮ ಹಿರಿಯರು ನಮಗೆ ಬಿಟ್ಟು ಹೋದ ಆಸ್ತಿ. ಇದರಲ್ಲಿ ಕೇವಲ ವಸ್ತುವಿಲ್ಲ, ನೂರಾರು ವರ್ಷಗಳ ನಂಬಿಕೆ ಇದೆ. ನಮ್ಮ ಪೂರ್ವಜರು ಬರಗಾಲ ಬಂದಾಗ ಹಳ್ಳಿಯ ಜನರನ್ನು ಸಾಕಿ ಸಲಹಿದ್ದು ಇದೇ ನಿಧಿಯಿಂದ. ಅಂದರೆ ಇದರಲ್ಲಿ ಚಿನ್ನವಿದೆಯೇ ಗುರುಬಡೆ? ಇದು ದೇವರಂತೆಯೇ. ಸರಿಯಾದ ದಾರಿಯಲ್ಲಿರುವವರಿಗೆ ಇದು ವರ, ದಾರಿ ತಪ್ಪಿದವರಿಗೆ ಇದು ಶಾಪ. ಪೆಟ್ಟಿಗೆ ತೆರೆಯುತ್ತಿದ್ದಂತೆ ಕತ್ತಲಿ ಕೋಣೆಯಲ್ಲಿ ಚಿನ್ನದ ಹೊಳಪು ಪಸರಿಸಿತು. ಆ ದಿವ್ಯ ಶಿವನ ವಿಗ್ರಹವನ್ನು ಕಂಡ ರಾಮು ಕಣ್ಣು ಮಿಟುಕಿಸಲು ಮರೆತಿದ್ದ. ಆ ಕ್ಷಣ ಅವನಿಗೆ ಕಾಣಿಸಿದ್ದು ದೇವರಲ್ಲ, ಬದುಕನ್ನೇ ಬದಲಿಸಬಲ್ಲ ಅಪಾರ ಸಂಪತ್ತು. ವಿಗ್ರಹದ ಆ ಸಮ್ಮೋಹನ ಶಕ್ತಿಗೆ ರಾಮು ಸಂಪೂರ್ಣ ಮಂತ್ರಮುಗ್ಧನಾಗಿದ್ದ. ಇದು ನೈಜವಾದುದೇ? ಇಷ್ಟು ದೊಡ್ಡ ನಿಧಿಯನ್ನು ಇಟ್ಕೊಂಡು ನೀವು ಇಷ್ಟು ದಿನ ಹರಿದ ಬಟ್ಟೆ ಹಾಕ್ಕೊಂಡು ಬಡವರಂತೆ ಬದುಕಿದ್ದೀರಾ? ನಾವು ಈ ಹಳ್ಳಿಯನ್ನೇ ಕೊಳ್ಳಬಹುದಲ್ಲ ಗುರುಗಳೇ? ಇದು ಮಾರಾಟ ಮಾಡುವುದಕ್ಕಲ್ಲ ರಾಮು. ಸಂಕಷ್ಟನ ಕಾಲದಲ್ಲಿ ಊರಿನ ಜನರು ಹಣವಿಲ್ಲದೆ ಸಾಯುವಂತಾದಾಗ ಈ ವಿಗ್ರಹವನ್ನ ಸಾಕ್ಷಿಯಾಗಿಟ್ಟು ನಗರದ ಸಾಹುಕಾರರಿಂದ ಧಾನ್ಯ ತರುತ್ತಿದ್ದೆವು. ಕಷ್ಟ ಮುಗಿದ ಮೇಲೆ ಮತ್ತೆ ಬಿಡಿಸಿಕೊಳ್ಳುತ್ತಿದ್ದೆವು. ಇದು ಊರಿನ ಸಂಜೀವಿನಿ. ರಾಮು, ನನ್ನ ನಂತರ ಇದನ್ನು ಕಾಪಾಡುವ ಜವಾಬ್ದಾರಿ ನಿನ್ನದು. ನೀನು ಇದನ್ನು ಕೇವಲ ಆಸ್ತಿಯಾಗಿ ನೋಡಬೇಡ, ಒಂದು ಪವಿತ್ರ ಜವಾಬ್ದಾರಿಯಾಗಿ ನೋಡು. ನಿನ್ನ ಮನಸ್ಸಿನಲ್ಲಿ ಧರ್ಮವಿದ್ದರೆ ಮಾತ್ರ ಇದು ನಿನ್ನನ್ನು ರಕ್ಷಿಸುತ್ತದೆ. ಜವಾಬ್ದಾರಿಯೇ?
ಇದು ನನ್ನ ಕೈಗೆ ಸಿಕ್ಕರೆ ನಾನೀ ಊರಿನ ಅರಸನಾಗಬಹುದು. ಈ ಮುದಿ ಜೀವಕ್ಕೆ ಇದರ ಬೆಲೆ ಗೊತ್ತಿಲ್ಲ. ಇವರು ಇದನ್ನು ಹಳೆಯ ಕಲ್ಲಿನಂತೆ ನೋಡುತ್ತಿದ್ದಾರೆ. ರಾಮು ವಿಗ್ರಹವನ್ನು ಮುಟ್ಟಲು ತನ್ನ ಬೆರಳುಗಳನ್ನು ಹತ್ತಿರ ತರುತ್ತಾನೆ. ಇನ್ನೇನು ಮುಟ್ಟಬೇಕು ಎನ್ನುವಷ್ಟರಲ್ಲಿ ಗುರುಗಳು ಹಠಾತ್ತಾಗಿ ಪೆಟ್ಟಿಗೆಯನ್ನು ಧಪ್ ಎಂದು ಮುಚ್ಚುತ್ತಾರೆ. ಇಂದಿಗಿಷ್ಟು ಸಾಕು ರಾಮು. ದೇವರನ್ನು ನೋಡುವ ಹಂಬಲವಿರಲಿ, ಆದರೆ ಅದನ್ನು ಕಸಿದುಕೊಳ್ಳುವ ಆತುರವಲ್ಲ. ನಡಿ, ಹೊರಗೋಗೋಣ. ಹೊರಗೆ ಪ್ರಕೃತಿಯ ಆರ್ಭಟ, ಒಳಗೆ ಮೌನದ ಸಂಚು. ಕಿಟಕಿಗಳು ಬಡಿದುಕೊಳ್ಳುತ್ತಾ ಎಚ್ಚರಿಸುತ್ತಿದ್ದರೂ ಗುರುಗಳು ಗಾಢ ನಿದ್ರೆಯಲ್ಲಿದ್ದಾರೆ. ಆದರೆ ರಾಮುನ ಕಣ್ಣುಗಳಲ್ಲಿ ನಿದ್ರೆಯಿಲ್ಲ. ಬದಲಾಗಿ ಕತ್ತಲೆಯಷ್ಟೇ ದಟ್ಟವಾದ ದುರಾಸೆಯಿದೆ. ಸುರಿಯುವ ಈ ಮಳೆ ಅವನ ಮನಸ್ಸಿನಲ್ಲಿದ್ದ ದ್ರೋಹದ ಕಿಚ್ಚನ್ನು ಹಾರಿಸುವ ಬದಲು ಮತ್ತಷ್ಟು ಬಡಿದೆಬ್ಬಿಸುತ್ತಿದೆ. ಇಂದು ಈ ಬಡತನಕ್ಕೆ ಅಂತ್ಯ ಹಾಡಲೇಬೇಕು. ಗುರುಗಳು ಹೇಳುವ ಆ ತತ್ವಗಳು ಅವರ ಜೊತೆಯೇ ಮಣ್ಣಾಗಲಿ. ಈ ವಿಗ್ರಹ ನನ್ನ ಕೈ ಸೇರಲಿ. ನಾಳೆಯ ಸೂರ್ಯ ಹುಟ್ಟುವಾಗ ನಾನು ಈ ಊರಿನ ಹಳೆಯ ರಾಮುವಾಗಿ ಉಳಿಯಬಾರದು. ಸದ್ದಿಲ್ಲದ ಹೆಜ್ಜೆಗಳು, ಸಾಯುತ್ತಿರುವ ಮನುಷ್ಯತ್ವ. ರಾಮು ಇಂದು ಕೇವಲ ವಿಗ್ರಹವನ್ನಲ್ಲ, 10 ವರ್ಷದ ನಂಬಿಕೆಯನ್ನೇ ಕದಿಯುತ್ತಿದ್ದಾನೆ. ಮಳೆಯಲ್ಲಿ ನೆನೆಯುತ್ತಾ ಆ ಹಳೆಯ ಬಾವಿಯ ಮರಳಿನಡಿಯಲ್ಲಿ ವಿಗ್ರಹವನ್ನ ಹೂತು ಹಾಕಿದಾಗ ಅವನು ಕೇವಲ ಚಿನ್ನವನ್ನಲ್ಲ, ತನ್ನ ಸ್ವಂತ ಭವಿಷ್ಯವನ್ನೇ ಹೂತು ಹಾಕುತ್ತಿದ್ದಾನೆ ಎಂಬ ಅರಿವು ಅವನಿಗಿರಲಿಲ್ಲ. ಗುರುತಿಗಾಗಿ ಇಟ್ಟ ಆ ಕಲ್ಲು ಅವನ ದ್ರೋಹದ ಸಾಕ್ಷಿಯಾಗಿ ನಿಂತಿದೆ. ಇನ್ನೇನು ಕೆಲವು ದಿನಗಳು ಕಳೆಯಲಿ. ಊರಿನವರು ಈ ಕಳ್ಳತನವನ್ನು ಮರೆತ ಮೇಲೆ ನಾನು ಈ ವಿಗ್ರಹವನ್ನು ತಗೊಂಡು ಪಟ್ಟಣಕ್ಕೆ ಹೋಗುತ್ತೇನೆ. ಅಲ್ಲಿಂದ ನನ್ನ ಹೊಸ ಬದುಕು ಶುರು. ಮಣ್ಣಿನಡಿ ಹೂತು ಹೋದದ್ದು ಕೇವಲ ವಿಗ್ರಹವಲ್ಲ, ರಾಮುನ ಅಂತರಾತ್ಮ ಮತ್ತು ಗುರುಗಳ ಪವಿತ್ರ ನಂಬಿಕೆ. ಮುಂಜಾನೆ ಮಳೆ ನಿಂತಿದ್ದರು. ಮನೆಯ ಗಾಳಿಯಲ್ಲಿ ಯಾವುದೋ ದುರಂತದ ಭಾರವಿತ್ತು. ತೆರೆದಿದ್ದ ಆ ಕೋಣೆಯ ಬಾಗಿಲು ಕಂಡ ಗುರುಗಳ ಆರ್ತನಾದ ಕೇವಲ ವಿಗ್ರಹಕ್ಕಾಗಿರಲಿಲ್ಲ. ಅದು ನಂಬಿಕೆಗೆ ದ್ರೋಹವಾದಾಗ ಹೊರಬಂದ ಜೀವದ ಕಿರುಚಾಟವಾಗಿತ್ತು. ರಾಮು, ರಾಮು, ಬೇಗ ಬಾ, ಏನೋ ಅನಾಹುತವಾಗಿ ಹೋಗಿದೆ. ಏನಾಯ್ತು ಗುರುಗಳೇ? ಯಾಕೆ ಹೀಗೆ ಕೂಗಾಡ್ತಿದ್ದೀರಾ? ನೋಡು, ಆ ಪೆಟ್ಟಿಗೆ ಖಾಲಿ ಇದೆ. ಆ ಶಿವ ನಮ್ಮನ್ ಬಿಟ್ಟು ಹೋದ. ಊರಿನ ಸಂಜೀವಿನಿ ಮರೆಯಾಯಿತು ರಾಮು. ಯಾವ ಪಾಪಿ ಇಂತಹ ಕೆಲಸ ಮಾಡಿದನೋ? ಗುರುಗಳೇ, ಚಿಂತಿಸಬೇಡಿ. ನಾನು ಊರಲ್ಲೆಲ್ಲ ಹುಡುಕುತ್ತೇನೆ. ಆ ಕಳ್ಳ ಸಿಕ್ಕರೆ ಸುಮ್ಮನೆ ಬಿಡುವುದಿಲ್ಲ. ಕಾಲ ವೇಗವಾಗಿ ಉರುಳಿದಂತೆ ಶಿವಪುರದ ನಗು ಮಾಯವಾಗಿತ್ತು. ಮಳೆಯಿಲ್ಲದೆ ಭೂಮಿ ಸೀಳಿದರೆ ಹಸಿವಿನಿಂದ ಜನರ ಬದುಕು ಕಮರಿ ಹೋಗಿತ್ತು. ಹಸಿಲಾಗಿದ್ದ ಹಳ್ಳಿ ಈಗ ಮಸಣದಂತಾಗಿದೆ. ಅಂದು ರಾಮು ಹೂತಿದ್ದು ಕೇವಲ ವಿಗ್ರಹವನ್ನಲ್ಲ, ಇಡೀ ಊರಿನ ಉಸಿರನ್ನೇ ಎಂದು ಹಳ್ಳಿಯ ಜನರಿಗೆ ತಿಳಿದಿರಲಿಲ್ಲ. ದಾರಿಯಿಲ್ಲದ ಜನರು ಭರವಸೆಯ ಕೊನೆಯ ದೀಪವಾಗಿ ಶಾಂತಪ್ಪನವರ ಮನೆ ಮುಂದೆ ಜಮಾಯಿಸಿದ್ದಾರೆ. ಶಾಂತಪ್ಪನವರೇ, ನಮ್ಮ ಮಕ್ಕಳು ಅನ್ನವಿಲ್ಲದೆ ಸಾಯುತ್ತಿದ್ದಾರೆ. ಆ ವಿಗ್ರಹ ಇದ್ದಿದ್ದರೆ ಶೇಠರ ಬಳಿ ಅಮಾನತ್ತಾಗಿಟ್ಟು ಧಾನ್ಯ ತರಬಹುದಿತ್ತು. ಅದು ಕಳ್ಳತನವಾದ ದಿನವೇ ನಮ್ಮ ಹಳ್ಳಿಯ ಭಾಗ್ಯವು ಕಳೆದು ಹೋಯಿತು. ಎಲ್ಲವೂ ಆ ಶಿವನ ಇಚ್ಛೆ. ಕಳ್ಳ ಒತ್ತೊಯ್ದಿದ್ದು ವಿಗ್ರಹವನ್ನಲ್ಲ, ನಿಮ್ಮೆಲ್ಲರ ಬದುಕನ್ನು. ದೂರದಲ್ಲಿ ನಿಂತು ಇದನ್ನು ನೋಡುತ್ತಿರುವ ರಾಮುನ ಹೊಟ್ಟೆಯೂ ಹಸಿವಿನಿಂದ ಉರಿಯುತ್ತಿದೆ. ಅವನ ಬಳಿ ವಿಗ್ರಹವಿದ್ದರೂ ಅದನ್ನು ಮಾರಿ ಅನ್ನ ಕೊಳ್ಳಲಾಗದ ಅಸಹಾಯಕತೆ ಅವನ ಮುಖದಲ್ಲಿ ಎದ್ದು ಕಾಣುತ್ತಿದೆ. ರಾಮು ಕೋಟಿ ರೂಪಾಯಿಯ ವಿಗ್ರಹವನ್ನು ಹೂತು ಹಾಕಿದ್ದ. ಆದ್ರೆ ಇಂದು ಅವನಿಗೆ 1 ರೂಪಾಯಿಯ ಬೆಲೆ ತಿಳಿಯುತ್ತಿತ್ತು. ಅಂದು ಗುರುಗಳು ಹೇಳಿದ ಮಾತು, ಕಸಿದುಕೊಂಡು ತಿನ್ನುವ ಅನ್ನ ಗಂಟಲಲ್ಲಿ ಮುಳ್ಳಾಗಿ ಚುಚ್ಚುತ್ತದೆ ಎಂಬುದು ಈಗ ಅವನಿಗೆ ಅನುಭವಕ್ಕೆ ಬರುತ್ತಿತ್ತು. ನಾನು ಇನ್ನು ಕಾಯಲಾರೆ. ಈ ಹಸಿವು ನನ್ನನ್ನು ಕಲ್ಲನ್ನು ತಿನ್ನುವಂತೆ ಮಾಡುತ್ತಿದೆ. ಇಂದು ರಾತ್ರಿಯೇ ಆ ವಿಗ್ರಹವನ್ನು ಹೊರತೆಗೆದು ಈ ಊರು ಬಿಟ್ಟು ಓಡಿ ಹೋಗುತ್ತೇನೆ. ಈ ಸಾಯುವ ಜನರ ಬಗ್ಗೆ ನನಗೇಕೆ ಚಿಂತೆ? ಅಮಾವಾಸ್ಯೆಯ ಆ ಕತ್ತಲೆಯಲ್ಲಿ ರಾಮು ತನ್ನ ಭಾಗ್ಯದ ಬಾಗಿಲು ತೆರೆಯಲು ಬಂದಿದ್ದ. ಆಸೆಯ ಮಣ್ಣನ್ನು ಅಗೆದು ಪೆಟ್ಟಿಗೆಯನ್ನಂತೂ ಹೊರತೆಗೆದ. ಆದ್ರೆ ಮುಚ್ಚಳ ತೆರೆದಾಗ ಅವನ ರಕ್ತವೇ ಹೆಪ್ಪುಗಟ್ಟಿತ್ತು. ಅಲ್ಲಿ ಮಿನುಗುವ ಚಿನ್ನವಿರಲಿಲ್ಲ, ಬದಲಿಗೆ ಅವನ ದ್ರೋಹವನ್ನು ಅಣಕಿಸುವ ಒಂದು ಪುಟ್ಟ ಮಣ್ಣಿನ ದೀಪವಿತ್ತು. ಆ ಕ್ಷಣ ಅವನಿಗೆ ಅರ್ಥವಾಯಿತು, ವಿಧಿಯ ಆಟದ ಮುಂದೆ ತನ್ನ ಸಂಚು ಕೇವಲ ಒಂದು ಮಣ್ಣಿನ ಗೊಂಬೆಯಾಟವೆಂದು. ಇಲ್ಲ, ಇದು ಸಾಧ್ಯವಿಲ್ಲ. ಇಲ್ಲಿಯೇ ಇಟ್ಟಿದ್ದೆ ನಾನು. ಎಲ್ಲಿ ಹೋಯ್ತು? ಯಾರು ಕದ್ದರು?
ಕತ್ತಲೆಯಿಂದ ಒಂದು ದೀಪದ ಬೆಳಕು ಮೂಡುತ್ತದೆ. ಗುರು ಶಾಂತಪ್ಪನವರು ನಿಧಾನವಾಗಿ ರಾಮುನ ಹಿಂದೆ ಬಂದು ನಿಲ್ಲುತ್ತಾರೆ. ಗುರುಗಳ ಕಣ್ಣಲ್ಲಿ ಕೋಪಕ್ಕಿಂತ ಹೆಚ್ಚಾಗಿ ದ್ರೋಹಕ್ಕೊಳಗಾದ ನೋವಿತ್ತು. ರಾಮು, ಆ ವಿಗ್ರಹವನ್ನೇ ಹುಡುಕುತ್ತಿದ್ದೀಯಾ ಮಗನೇ? ಅಂದು ನೀನದನ್ನು ಮಣ್ಣಿನಲ್ಲಿ ಹೂತು ಹಾಕುವಾಗ ಆಕಾಶದಿಂದ ಮಳೆ ಸುರಿಯುತ್ತಿತ್ತು. ಆದ್ರೆ ನನ್ನ ಕಣ್ಣುಗಳಿಂದ ಅದಕ್ಕಿಂತಲೂ ಮಿಗಿಲಾದ ರಕ್ತದ ಕಣ್ಣೀರು ಸುರಿಯುತ್ತಿತ್ತು. ನೀನು ವಿಗ್ರಹವನ್ನು ಹೂತು ಹಾಕುತ್ತಿದ್ದೇ ಎಂದು ನೀನಂದುಕೊಂಡಿದ್ದೆ. ಆದರೆ ಮಗನೇ, ಅಂದು ನೀನು ಹೂತು ಹಾಕಿದ್ದು ನನ್ನ ನಂಬಿಕೆಯನ್ನು. ಗುರುಗಳೇ, ನೀವು ನೋಡಿದಿರಾ? ಹೌದು, ನೀನು ವಿಗ್ರಹವನ್ನು ಹೂತು ಹೋದ ನಂತರ ನಾನೇ ಅದನ್ನು ಹೊರತೆಗೆದೆ. ನೀನು ಬದಲಾಗ್ತೀಯಾ ಎಂದು ನಾನು ಕಾದಿದ್ದೆ. ಆದರೆ ಹಸಿವು ನಿನ್ನನ್ನು ಮೃಗವನ್ನಾಗಿ ಮಾಡಿತು. ಆ ವಿಗ್ರಹ ಈಗ ನನ್ನ ಬಳಿ ಇಲ್ಲ. ಹಾಗಾದ್ರೆ ಎಲ್ಲಿದೆ ಅದು? ನೋಡು ಆ ಹಾದಿಯನ್ನು. ನಗರದ ದೊಡ್ಡ ಶೇಟ್ರ ಧಾನ್ಯದ ಬಂಡಿಗಳು ಬರುತ್ತಿವೆ. ನಾನು ಆ ವಿಗ್ರಹವನ್ನು ಅಮಾನತ್ತಾಗಿಟ್ಟು ಊರಿನವರಿಗಾಗಿ ಅಕ್ಕಿ ತರಿಸಿದ್ದೇನೆ. ಆ ವಿಗ್ರಹ ಇಂದು ಜನರ ಹೊಟ್ಟೆ ತುಂಬಿಸುತ್ತಿದೆ. ನೀನು ಕೇವಲ ಲೋಹವನ್ನು ಪ್ರೀತಿಸಿದೆ, ನಾನು ಜೀವವನ್ನು ಪ್ರೀತಿಸಿದೆ. ಗುರುಗಳೇ, ನನ್ನನ್ನು ಕ್ಷಮಿಸಿ. ನಾನು ಕೇವಲ ಆ ಚಿನ್ನದ ಹೊಳಪನ್ನು ನೋಡಿದೆ, ಆದರೆ ನಿಮ್ಮ ಪ್ರೀತಿಯನ್ನು ಕಾಣಲಿಲ್ಲ. ಈ ಹಸಿವು, ಈ ಬಡತನ ನನ್ನ ಕಣ್ಣು ಮರೆಸಿತ್ತು. ನನಗೆ ಈಗ ಆ ವಿಗ್ರಹ ಬೇಡ, ನಿಮ್ಮ ನಂಬಿಕೆ ವಾಪಸ್ ಬೇಕು. ರಾಮು, ಕಳೆದು ಹೋದ ನಂಬಿಕೆ ಮತ್ತು ಹರಿದು ಹೋದ ಕಾಲ ಎಂದಿಗೂ ವಾಪಸ್ ಬರಲ್ಲ ಮಗನೇ. ನೀನು ಕದ್ದ ಆ ವಿಗ್ರಹ ಈಗ ಊರಿನ ಜನರ ಹಸಿವನ್ನು ನೀಗಿಸಲು ಧಾನ್ಯವಾಗಿ ಮಾರ್ಪಟ್ಟಿದೆ. ವಿಗ್ರಹ ದೇವಸ್ಥಾನದಲ್ಲಿದ್ದರೆ ಕೇವಲ ಕಲ್ಲು, ಆದರೆ ಜನರ ಹೊಟ್ಟೆ ತುಂಬಿಸಿದರೆ ಅದುವೇ ಸಾಕ್ಷಾತ್ ಪರಶಿವ. ರಾಮುಗೆ ಅಂದು ಒಂದು ಪಾಠ ಅರ್ಥವಾಯಿತು. ಸಂಪತ್ತು ಎಂಬುದು ಅನುಭವಿಸುವುದಕ್ಕಲ್ಲ, ಹಂಚುವುದಕ್ಕೆ. ಕಳ್ಳತನದಿಂದ ಬಂದ ಚಿನ್ನವೂ ಮಣ್ಣಿಗೆ ಸಮಾನ. ಕಷ್ಟಪಟ್ಟು ಗಳಿಸಿದ ಗಂಜಿ ಅಮೃತಕ್ಕೆ ಸಮಾನ. ರಾಮು ವಿಗ್ರಹವನ್ನು ಕಳೆದುಕೊಂಡಿರಬಹುದು, ಆದರೆ ತನ್ನ ಜೀವನದ ಸತ್ಯವನ್ನು ಕಂಡುಕೊಂಡಿದ್ದ. ನಂಬಿಕೆಯೇ ನಿಜವಾದ ಸಂಪತ್ತು.